ಇನ್ನೊಂದು ಪೌರಾಣಿಕ ಹಿನ್ನೆಲೆಯ ಪ್ರಕಾರ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಯಮುನಾ ನದಿಯಲ್ಲಿದ್ದ ಕಾಳಿಯ ನಾಗನನ್ನು ಮರ್ದನ ಮಾಡಿದ ದಿನ ಪಂಚಮಿಯ ದಿನವಾಗಿತ್ತು. ಬಾಲ ಶ್ರೀಕೃಷ್ಣ ಯಮುನಾ ನದಿಯ ತೀರದಲ್ಲಿ ಆಟವಾಡುತ್ತಿದ್ದಾಗ ಚೆಂಡು ನದಿಯ ಒಳಗೆ ಬಿದ್ದು ಬಿಡುತ್ತದೆ. ಆಗ ಶ್ರೀಕೃಷ್ಣ ಆ ಚೆಂಡನ್ನು ಎತ್ತಿಕೊಳ್ಳಲು ನದಿಯ ಒಳಗೆ ಪ್ರವೇಶಿಸುತ್ತಾನೆ. ಯಮುನಾ ನದಿಯಲ್ಲಿ ವಾಸಿಸುತ್ತಿದ್ದ ವಿಷಭರಿತ ಕಾಳಿಯ ನಾಗ ಶ್ರೀಕೃಷ್ಣನ ಮೇಲೆ ದಾಳಿ ಮಾಡುತ್ತದೆ. ಆಗ ಶ್ರೀಕೃಷ್ಣ ಪರಮಾತ್ಮ ಕಾಳಿಯ ನಾಗನ ವಿರುದ್ಧ ಹೋರಾಟ ಮಾಡಿ ಆ ಹಾವನ್ನು ಸೋಲಿಸುತ್ತಾನೆ. ಆಗ ಆ ಕಾಳಿಯ ನಾಗನಿಗೆ ಶ್ರೀಕೃಷ್ಣ ಸಾಮಾನ್ಯ ಬಾಲಕನಲ್ಲ, ಸರ್ವ ದೇವೋತ್ತಮನಾದ ಶ್ರೀಮನ್ನಾರಾಯಣನೇ ಶ್ರೀಕೃಷ್ಣನಾಗಿ ಅವತರಿಸಿ ಬಂದಿದ್ದಾನೆ ಎಂದು ತಿಳಿಯುತ್ತದೆ. ಆಗ ಆ ಹಾವು ತನ್ನನ್ನು ಕೊಲ್ಲಬೇಡವೆಂದು ಶ್ರೀಕೃಷ್ಣನಲ್ಲಿ ಕ್ಷಮೆಯಾಚಿಸುತ್ತದೆ. ಆಗ ಶ್ರೀಕೃಷ್ಣ